ಈ ಮ್ಯಾಚ್ ಲೆಸನ್ ಒಂದೇ, T20ಲಿ ಅಗ್ರೆಸಿವ್ ಬ್ಯಾಟಿಂಗ್ ಮುಖ್ಯ, ಆದರೆ ಡಿಸಿಪ್ಲಿನ್ ಬೌಲಿಂಗ್ ಅದನ್ನ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮಾಡ್ಬೋದು. ಈ ಮ್ಯಾಚ್ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದಾ ಸರ್? ಅಪ್ಪು ಅಜಯ್ ಅವರೇ, ಬಿಗ್ಗೆಸ್ಟ್ ಲೆಸನ್ ಏನಪ್ಪಾ ಅಂತ ಹೇಳಿದ್ರೆ, ಕಂಡೀಷನ್ಸ್ ನ ಮೇ ಬಿ ಟು ಎನ್ ಎಕ್ಸ್ಟೆಂಟ್ ರೆಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಅಂದ್ರೆ ಇಲ್ಲಿ ಮೆಜಾರಿಟಿ ಆಫ್ ದಿ ಬ್ಯಾಟರ್ಸ್ ನೋಡಿ, ಎಕ್ಸೆಪ್ಟ್ KL ರಾಹುಲ್, ಟು ಎನ್ ಎಕ್ಸ್ಟೆಂಟ್ ರಿಜ್ವಿ ಅನ್ನೋದು ಬಿಟ್ರೆ ಇನ್ನು ಮಿಕ್ಕಿದವರೆಲ್ಲ ಡಿಫೆಂಡ್ ಮಾಡ್ತಾ ಔಟ್ ಆಗಿರೋದಂದ್ರೆ ಕ್ವಾಲಿಟಿ ಆಫ್ ಬೌಲಿಂಗ್ ತುಂಬಾ ಚೆನ್ನಾಗಿತ್ತು. ಸಮ್ಟೈಮ್ಸ್ ಬೌಲರ್ ಒಂದು ಲಯ ಕಂಡ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವನ್ನ ತಡೆಯಕ್ಕಾಗೋದಿಲ್ಲ. ಆಮೇಲೆ ಈ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ನಾವು ಕೊಂಡಾಡಬೇಕು. ಯಾಕೆ ಅಂತ ಕೂಡ ನಿಮ್ಗೆ ಹೇಳ್ತೀವಿ. ಬ್ಯಾಟರ್ಸ್ಗಳು T20ಲಿ ರನ್ಸ್ ಮಾಡೋದು ಅದೇನು ದೊಡ್ಡ ವಿಷಯ ಅಲ್ಲ, ಬಟ್ ಬೌಲರ್ಸ್ಗಳು ಈ ತರ ಪರ್ಫಾರ್ಮೆನ್ಸ್ ಕೊಡೋದು ಇದು ಸಹಜ ಅಲ್ಲ. ಯಾಕೆ ಗೊತ್ತಾ, ಬೌಲರ್ಗೆ ಜನರಲಿ 4 ಓವರ್ 4 ಸ್ಪೆಲ್ಲಲ್ಲಿ ಹಾಕ್ಸ್ತಾರೆ, ಎಸ್ಪೆಷಲಿ ಬುಮ್ರಾ ಕೇಸಲ್ಲಿ 1 ಓವರ್ ಪವರ್ ಪ್ಲೇ ಹಾಕಿ, 1 ಓವರ್ ಮಿಡ್ಲ್ ಅಲ್ಲಿ ಹಾಕಿ, 2 ಓವರ್ ಡೆತ್ ಅಲ್ಲಿ ಹಾಕಿ ಅಂತ. ಸೇಮ್ ಕೇಸ್ ವಿತ್ ಭುವಿ ಅಂಡ್ ಹೇಸಲ್ವುಡ್. ನಾರ್ಮಲ್ ಆಗಿ ಹೋಗಿದ್ರೆ ಈ ಗೇಮ್ 2 ಓವರ್ ಹಾಕಿರೋರು ಪವರ್ ಪ್ಲೇ ಅಲ್ಲಿ, ಅದಾದ್ಮೇಲಿಂದ ಮೇ ಬಿ ಒಂದು ಪಾರ್ಟ್ನರ್ಶಿಪ್ ಬೆಳೀತಾ ಇದೆ ಅಂದ್ರೆ ಮಿಡ್ಲು ಒಂದು ಡೆತ್, ಇಲ್ಲ ಡೆತ್ ಅಲ್ಲಿ 2 ಓವರ್ ಹಾಕ್ಬೇಕಾಗಿತ್ತು. ಸೊ 4 ಓವರ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಾಕ್ಬೇಕು, ಎವ್ರಿ ಓವರ್ ಅಲ್ಲೂ ಬಾಲ್ ಒಂದಿಂದ ಸ್ಪಾಟ್ ಅಲ್ಲಿ ಇರಬೇಕು. ಸೊ ಟು ಎನ್ ಎಕ್ಸ್ಟೆಂಟ್ ಇವತ್ತು ಎಕ್ಸ್ಟೆಂಡೆಡ್ ರನ್ ಸಿಕ್ಕಿದ್ರಿಂದ ಇದು ಬಹಳ ಒಳ್ಳೇದಾಯ್ತು. ಅದಕ್ಕೆ ಇದನ್ನ ವೆಯ್ಟೇಜ್ ಕೊಡ್ಬೇಕು ಈ ಪರ್ಫಾರ್ಮೆನ್ಸ್ಗೆ. ಈಗ ಬ್ಯಾಟರ್ ಯಾವ ತರ 50 ಹೊಡೆದ್ರೆ ಅವ್ರಿಗೆ ಒಂಥರ ಬೆಸ್ಟ್ ಸ್ಟ್ರೈಕರ್ ಅವಾರ್ಡ್ ಅದು ಇದು ಕೊಡ್ತಾರಲ್ಲ, ಬೌಲರ್ಗೂ ಕೊಡ್ಬೇಕಪ್ಪ ನಿಮ್ಮ ಅವಾರ್ಡ್ಗಳು.